ನಮಸ್ತೆ ವೀಕ್ಷಕರೇ, ಹೈಬ್ರಿಡ್ ನ್ಯೂಸ್ ಪ್ರಸ್ತುತಪಡಿಸುವ ವಿಶೇಷ ಧಾರ್ಮಿಕ ಜಿಜ್ಞಾಸೆ ಕಾರ್ಯಕ್ರಮಕ್ಕೆ ಸ್ವಾಗತವನ್ನ ಕೋರ್ತಾ ಇದ್ದೇನೆ. ಆದರೆ ಈ ಬಾರಿ ಒಂದು ವಿಷಯವನ್ನ ತಮಗೆ ತಿಳಿಸಬೇಕಾಗಿದೆ. ಏನಂತ ಹೇಳಿದ್ರೆ, ಕಳೆದ ಸಂಚಿಕೆಯಲ್ಲಿ ಹೇಳಿದ ಹಾಗೆ ಈ ಕಾರ್ಯಕ್ರಮವನ್ನ ಇಂದಿನಿಂದ ಆರಂಭಿಸಿ ಮುಂದಿನ ಎಲ್ಲ ಸಂಚಿಕೆಗಳಲ್ಲೂ ಕೂಡ ಜಿಜ್ಞಾಸೆ ಎನ್ನುವುದಷ್ಟೇ ನಾವು ತೆಗೆದುಕೊಳ್ತೇವೆ. ಧಾರ್ಮಿಕ ಎನ್ನುವಂಥ ಒಂದು ಸಣ್ಣ ಒಂದು ಪರಿಧಿಯನ್ನು ಬಿಟ್ಟು ಜಿಜ್ಞಾಸೆ ಎನ್ನುವಂಥ ವಿಶಾಲವಾಗಿರುವಂಥ ಒಂದು ಪರಿಧಿಗೆ ಹೋಗ್ತಾ ಇದ್ದೇವೆ. ಸೊ ಅದೇನೇ ಇರಲಿ, ಮುಂದಿನ ಸಂಚಿಕೆಗಳಲ್ಲಿ ಬೇರೆ ಬೇರೆ ವಿಷಯಗಳ ಬಗ್ಗೆ ನಾವು ಅಶೋಕ್ ಶೆಟ್ಟಿ ಅವರ ಜೊತೆಗೆ ಮಾತನಾಡಲಿಕ್ಕಿದ್ದೇವೆ. ಈ ಕಾರ್ಯಕ್ರಮಕ್ಕೆ ಚೋನಮನೆ ಕ್ಷೇತ್ರದ ಮುಖ್ಯಸ್ಥರಾಗಿರುವಂತಹ ಆಜರಿ ಶನೀಶ್ವರ ಮೇಳದ ವ್ಯವಸ್ಥಾಪಕರು ಕೂಡ ಆಗಿರುವಂತಹ ಶ್ರೀಯುತ ಅಶೋಕ್ ಶೆಟ್ಟಿ ಇವರನ್ನ ಸ್ವಾಗತಿಸ್ತಾ ಇದ್ದೇನೆ. ಸರ್, ತಮಗೆ ಈ ಕಾರ್ಯಕ್ರಮಕ್ಕೆ ಸ್ವಾಗತವನ್ನು ಕೊಡ್ತೀನಿ. ನಮಸ್ಕಾರ ಸರ್. ನಾವು ಕಳೆದ ಬಾರಿ ಮಾತಾಡ್ತಾ ಒಂದು ವಿಷಯದ ಬಗ್ಗೆ, ಅಂದ್ರೆ ಪಾತ್ರಿ ಎನ್ನುವಂತ ವಿಷಯದ ಬಗ್ಗೆ ಮಾತಾಡ್ತಾ ಒಂದು ವಿಷಯವನ್ನ ಮುಂದುವರ್ಸ್ಕೊಂಡು ಹೋಗಿದ್ವಿ. ಸರಿ, ಪಾತ್ರಿ ಅಂತ ಹೇಳಿದ್ರೆ ಹೇಗಿರ್ಬೇಕು, ಯಾವ ರೀತಿಯಲ್ಲಿ ಇರ್ಬೇಕು ಅನ್ನೋದ್ರ ಬಗ್ಗೆ. ಸರಿ, ಅದೇ ಪಾತ್ರಿ ಅನ್ನುವ ಬಗ್ಗೆ ನೀವು ಕೇಳಿದ್ರಿ. ಅದು ಯಾವ ಸೂಚನೆ ಇರಬೇಕು, ಹೇಗಿರ್ಬೇಕು, ಅವನ ಗುರುತುಗಳೇ. ಅದಕ್ಕೆ ಪಾತ್ರಿ ಅನ್ನುವಂಥದ್ದು ಮೊದಲಿನಿಂದ ನಡೆದು ಬಂದ ಸಂಪ್ರದಾಯ. ಯಾಕೆ ಕೇಳಿದ್ರೆ, ತಲೆ ಕೂದಲನ್ನು ಬಿಡಬೇಕು ಅಂತ ಒಂದು ಸಂಪ್ರದಾಯವನ್ನು ಮಾಡಿದ್ದಾರೆ. ಈ ಆಭರಣ ಹಾಕುದು ಆಡಂಬರ ಆಗಿರ್ತದೆ ಬಿಟ್ರೆ, ಆಭರಣ ಅನ್ನುವಂಥದ್ದು ಹಣ ಇದ್ದವನು ಮಾಡಿ ಹಾಕ್ಬಹುದು. ಅದಕ್ಕಾಗಿ ಆಭರಣವೇ ಅಲ್ಲಿ ಪಾತ್ರಿ ಪ್ರಧಾನ ಆಗಿರುವುದಿಲ್ಲ. ತಲೆ ಕೂದಲು ಬಿಡುವ ಅರ್ಥ ಏನ್ ಹೇಳ್ತಿ ಕೇಳಿದ್ರೆ, ಪಾತ್ರಿ ಆದವನು ದಾರಿ ಮೇಲೆ ನಡ್ಕೊಂಡು ಬರುವಾಗ ಅಥವಾ ಎಲ್ಲೋ ಒಂದು ಕ್ಷೇತ್ರದಿಂದ ಇನ್ನೊಂದು ಕ್ಷೇತ್ರಕ್ಕೆ ಬರುವಾಗ ದಾರಿ ಮೇಲೆಲ್ಲ ಅವನಿಗೆ ಈ ಮುಂದೆ ಎದುರುಗಡೆ ಬರುವವರು ಯಾರು, ಅವ್ರ ಹತ್ರ ವ್ಯಕ್ತಿತ್ವ ಹೇಗಿದೆ, ಅಥವಾ ಅವರು ಸೂತಕದವರು ಅಥವಾ ಬೇರೆ ದೋಷಗಳು ಅರ್ಥ ಆಗುದಿಲ್ಲ. ಆವಾಗ ಆ ಪಾತ್ರಿ ನಡ್ಕೊಂಡು ಬರುವಾಗ ಅವನನ್ನು ನೋಡಿದಾಗ ಈ ದೋಷಗಳೇನಾದ್ರೂ ಇದ್ರೆ ಆ ವ್ಯಕ್ತಿಗಳು ಬದಿ ಹೋಗ್ತಾರೆ. ಅವರು ಬದಿ ನಿಂತು ಇವರು ಪಾಸ್ ಆಗ್ತಾರೆ. ಇಂಥ ಒಂದು, ಯಾಕಂದ್ರೆ ಒಂದು ಧಾರ್ಮಿಕ ಕ್ಷೇತ್ರಕ್ಕೆ ಬರುವಂತ ಪಾತ್ರಿ ಪರಿಶುದ್ಧನಾಗಿರ್ಬೇಕು, ಅವನಿಗೆ ನಮ್ಮಿಂದ ತೊಂದರೆ ಆಗಬಾರ್ದು. ಈ ಒಂದು ಸಾಂಕೇತ ಪಾತ್ರಿ. ಮತ್ತೆ ಅದರಲ್ಲಿ ಹಿಂದೆ ಯಕ್ಷಗಾನದಲ್ಲಿ ಉಂಟು ಆ ಕಾರ್ಯಕ್ರಮ. ಯಾಕೆ ಕೇಳಿದ್ರೆ, ಯಕ್ಷಗಾನದಲ್ಲಿ ಚೌಕಿಯಲ್ಲಿ ಗಣಪತಿ ಇರುವಂತ ಒಂದು ಕ್ಷೇತ್ರದಲ್ಲಿ ಗೆಜ್ಜೆ ಕಟ್ಟುವಂತ ಕಲಾವಿದರು ತಲೆ ಕೂದಲು ಬಿಡ್ಬೇಕು, ಅವರಿಗೆ ಅಶುದ್ಧ ಆಗಬಾರ್ದು. ಈಗ ಕೆಟ್ಟ ಹೆಸರನ್ನು ತಗೊಳ್ತಾ ಇದ್ದಾರೆ, ಅದರ ಪ್ರಶ್ನೆ ಬೇರೆ. ಆದ್ರೆ ಮೊದಲಿನ ಸಂಪ್ರದಾಯ ಮಾತ್ರ ಆ ಕಲಾವಿದರು ಸಹ ತಲೆ ಕೂದಲು ಬಿಡ್ತಿದ್ರು. ಅವರಿಗೆ ಅಷ್ಟೇ ಆದಂತಹ ಶ್ರದ್ಧೆ, ಭಕ್ತಿ, ಜನರು ಕೊಡುವಂತ ಗೌರವ ಆ ಪಾತ್ರಿ ಅಷ್ಟೇ ಕೊಡ್ತಾ ಇದ್ರು. ಇಂಥ ಒಂದು ಗೌರವ ಸಾಂಕೇತ ತಲೆ ಕೂದಲು ಬಿಡುವಂತಹದ್ದು. ಈ ಬ್ರಾಹ್ಮಣರಲ್ಲೂ ಹಾಗೆ ಪುರೋಹಿತರೆಲ್ಲ ತಲೆ ಕೂದಲನ್ನ ಬಿಡ್ತಿದ್ರು. ತಲೆ ಕೂದಲು ಕತ್ತರಿಸೋದ್ರಿಂದ ಜಾತಿ ನಿಂದನೆ ಆಗ್ತದೆ ಅನ್ನೋದು ಏನಲ್ಲ. ಅದು ಜಾತೀಯತೆಯನ್ನು ಯಾರೂ ಮಾಡ್ಲಿಲ್ಲ. ನಮ್ಮ ಇದರಲ್ಲಿ, ನಮ್ಮ ಹಿಂದುತ್ವ ಪುರಾಣದಲ್ಲಿ ಜಾತಿ ವಿಂಗಡಣೆ ಮಾಡಲಿಲ್ಲ. ಅದ್ರ ಬಗ್ಗೆ ನಾನು ಯಾವುದ್ರಲ್ಲೂ ನಾನು ಹೇಳುತ್ತಾ ಇರಲಿಲ್ಲ. ಆದ್ರೆ ವರ್ಣಗಳನ್ನೇ ವಿಂಗಡಣೆ ಮಾಡಿದ್ದಾರೆ. ಅಲ್ಲಿ ಬರುವಂತಹದ್ದು ವಿಚಾರ, ಇದು ಪ್ರಶ್ನೆಯಾಗಿ ಕಾಡುವಂತಹದ್ದು. ಚತುರ್ವರ್ಣಗಳು ನಮ್ಮ ಪುರಾಣದಲ್ಲಿ ಏನ್ ಹೇಳಿದ್ರು, ಬ್ರಾಹ್ಮಣ ಅನ್ನೋನು ದೇವರ ಭಗವಂತನ ಮುಖದಂತಿರಬೇಕು, ಕ್ಷಾತ್ರಿಯರಾದ ಹೌದು 4 ಅಂಗಗಳನ್ನು ವಿಂಗಡಿಸಿದ. ಅದನ್ನ ನಾವು ತುಂಬಾ ಆಲೋಚನೆ ಮಾಡ್ಬೇಕಾಗ್ತದೆ. ಈ ಮಧ್ಯದಲ್ಲಿ ಅದನ್ನು ನಾವು ಸ್ವಲ್ಪ ತಿಳ್ಕೊಳ್ಬೇಕು. ಇಲ್ಲ, ನಮ್ ಜಾತಿ ಮಾಡಿದ್ರೆ ಎಷ್ಟೋ ಜನ ಚರ್ಚೆ ಮಾಡ್ತಾರೆ ನನ್ನ ಹತ್ರ. ಅದಲ್ಲ ಅಂತ ನಾವು ವಾದಿಸ್ತೇನೆ. ಯಾಕೆ ಕೇಳಿದ್ರೆ, ಹಿಂದಿನವರು ಬರೆದ ಒಂದು ಪ್ರತಿ ಒಂದು ನಮ್ಮ ಹಿಂದುತ್ವ ಪುರಾಣದಲ್ಲಿ ಒಂದು ಅಕ್ಷರವೂ ತಪ್ಪಿಲ್ಲ. ಅದು ಒಳ್ಳೆ ದಾರಿಯಲ್ಲಿ ಮಾರ್ಗದರ್ಶನ ಉಂಟು ಅಂತ ನಾ ಹೇಳುವಂಥದ್ದು. ಈ ಪುಸ್ತಕ ವಿಚಾರಗಳಲ್ಲಿ ಮಾತಾಡಿದ್ದೇನೆ. ಅದರಲ್ಲಿ ಅಲ್ಲಿ ಮುಖದಿಂದ ಬ್ರಾಹ್ಮಣ ಹುಟ್ಟಿದ ಅಂತ ಅರ್ಥ ಅಲ್ಲ. ಬ್ರಾಹ್ಮಣನಾದವನು ಭಗವಂತನ ಮುಖದಂತಿರಬೇಕು. ಭಗವಂತನ ಮುಖ ಅಂದ್ರೆ ನಮ್ಮನ್ನೇ ನಾವು ಅರ್ಥ ಮಾಡ್ಕೊಳ್ಳುದು. ಬೆಳಿಗ್ಗೆ ಎದ್ದಾಕ್ಷಣ ನಾವು ಪ್ರಥಮದಲ್ಲಿ ಮಾಡ್ಬೇಕಾದಂತ ನಿಯಮ, ಬೆಳಿಗ್ಗೆ ಎದ್ದು ಹಲ್ಲುಜ್ಜಿ ಮುಖವನ್ನು ತೊಳೆದು ಪರಿಶುದ್ಧವನ್ನು ಮಾಡಿಕೊಂಡು ದೇವರ ಮುಂದೆ ಕೈ ಮುಗಿದು ಮುಖಕ್ಕೆ ಏನೋ ಒಂದು ಅಲಂಕಾರವನ್ನು ಮಾಡ್ಕೊಳ್ತೇವೆ. ಯಾಕೆಂದ್ರೆ ಅಷ್ಟು ಶುದ್ಧತೆಯನ್ನು ಕಾಪಾಡಿಕೊಳ್ಬೇಕಾದ ನಮ್ಮ ಮುಖ. ಈ ಬ್ರಾಹ್ಮಣನಾದವನು ಧಾರ್ಮಿಕತೆಯ ಧರ್ಮದ ನೆಲೆಯನ್ನು, ಅಂದ್ರೆ ಹೋಮ ಹವನಾದಿಗಳನ್ನು ಇತರ ದೇವತಾ ಕಾರ್ಯಗಳನ್ನು ಮಾಡುವಾಗ ಅವನು ಅಷ್ಟು ಪರಿಶುದ್ಧನಾಗಿರ್ಬೇಕು. ಆ ಬ್ರಾಹ್ಮಣನು ಭಗವಂತನ ಮುಖದಂತಿರಬೇಕು. ಯಾಕಂದ್ರೆ ಒಬ್ಬ ಮನುಷ್ಯನ ಮುಖದಂತಿರಬೇಕು ಅಂತ ಹೇಳಲಿಕ್ಕೆ ಬರುವುದಿಲ್ಲ. ಭಗವಂತ ಅಂದ್ರೆ ದೇವರ ಮುಖದಾಗಿರ್ಬೇಕು. ಭಗವಂತನ ಮುಖ ನೋಡಿದ್ರೆ ಅಷ್ಟು ಪರಿಶುದ್ಧವಾಗಿ ಚಂದವಾಗಿ ಇದ್ದವನು ಯಾರು ಆಗ್ಬೋದು. ಜಾತೀಯತೆ ನಿರ್ಣಯ ಆಗ್ಲಿಲ್ಲ ಅಲ್ಲಿ. ವ್ಯಕ್ತಿ ಅಷ್ಟು ಪರಿಶುದ್ಧನಾದವನು ಬ್ರಾಹ್ಮಣ ಅಂತ ಗೌರವಿಸಬಹುದು. ಈಗ ನೋಡಿ, ಬೇರೆ ಬೇರೆ ವರ್ಗದವರೆಲ್ಲ ಸ್ವಾಮೀಜಿಗಳಾಗ್ತಾರೆ, ಜನರೆಲ್ಲ ಕಾಳಿ ಬೀಳ್ತಾರೆ, ಕೈ ಮುಗಿತಾರೆ, ದೇವರಂತ ಪೂಜೆ ಮಾಡ್ತಾರೆ. ಹಾಗಾದ್ರೆ ಅಲ್ಲಿ ಎಲ್ಲಿ ಸಂಪಾದನೆ ಆಯ್ತು? ವ್ಯಕ್ತಿತ್ವ ಜಾತಿಯಲ್ಲಿ ಬಂದದ್ದಲ್ಲ, ಅಲ್ಲಿ ಬರುವುದು ವ್ಯಕ್ತಿತ್ವದಲ್ಲಿ. ಅಲ್ಲಿ ಬ್ರಾಹ್ಮಣ. ಈಗ ಕ್ಷತ್ರಿಯ ಭಗವಂತನ ಭುಜದಂತಿರಬೇಕು, ಕ್ಷತ್ರಿಯನಾದವನು ಅಂದ್ರೆ ದೇವರು ಇಡೀ ಪ್ರಪಂಚವನ್ನ ಒಂದು ಕಠಿಣ ಸ್ಥಿತಿಗೆ ತನ್ನ ಹಿಡಿತಕ್ಕೆ ತರುವಲ್ಲಿ, ತಪ್ಪನ್ನು ಶಿಕ್ಷಿಸಿ ಧರ್ಮವನ್ನು ಉಳಿಸುವಲ್ಲಿ ಪರಿಶ್ರಮವನ್ನು ಪಡಬೇಕಂತಾದ್ರೆ ಪರಾಕ್ರಮವು ಬೇಕಾಗಿರ್ತದೆ. ನಮ್ಮ ಪುರಾಣದಲ್ಲಿ ಎಷ್ಟೋ ರಕ್ಕಸಾದಿಗಳನ್ನು ಸಂಹಾರ ಮಾಡುವಾಗ ಶಕ್ತಿ ಪ್ರಯೋಗ. ಅಂತ ಒಂದು ಪರಾಕ್ರಮ ಇದ್ದ ವ್ಯಕ್ತಿ ಆಳ್ಲಿಕ್ಕೆ, ಬಾಳ್ಲಿಕ್ಕೆ, ರಕ್ಷಿಸಲಿಕ್ಕೆ ಸಾಧ್ಯ ಉಂಟು ಅಂತ ಅರ್ಥ. ಇದು ಭುಜದಂತಿರ್ಬೇಕು. ಮತ್ತೆ ನೋಡಿ 4 ವರ್ಣಗಳು ಅಲ್ಲಿ
ಜೊತೆಗೆ ತೊಡೆಯಿಂದ ವೈಶ್ಯ ಹುಟ್ಟಿದ ಹಾಗೆ ಹೇಳಿದ್ದಲ್ಲ. ತೊಡೆಯಂತಿರಬೇಕು, ವೈಶ್ಯನಾದವನು ತೊಡೆಯಂತಿರಬೇಕು ಅಂತ ಅರ್ಥ ಅಲ್ಲಿ. ಯಾಕೆ ತೊಡೆಯಂತಿರ್ಬೇಕು? ತೊಡೆ ಅನ್ನುವಂಥದ್ದು ಒಂದು ದೇಹದ 2 ಅಂಗಗಳು. ಆ ಒಂದು ತೊಡೆ ಒಂದು ಸಪೋರ್ಟ್ ಅಂದ್ರೆ ಬ್ಯಾಲೆನ್ಸ್ ಅನ್ನು ತಪ್ಪಿಸಿದ್ರೆ ಆ ತೊಡೆ ಅನ್ನುವಂಥದ್ದು ಆ ದೇಹ ಬೀಳ್ತದೆ. ಮನುಷ್ಯನ ಜೀವನ ನಡೀಲಿಕ್ಕೆ ಆಗುದಿಲ್ಲ. ಒಂದು ಕೈ ಕಟ್ಟಾದ್ರೂ ನಡೀತಾನೆ, ಒಂದು ಪಾದವೇ ತುಂಡಾದ್ರೂ ನಡೀತಾನೆ. ಆದ್ರೆ ತೊಡೆಯೇ ಇಲ್ಲ ಅಂತ ಆದ್ರೆ ಅವನಿಗೆ ಯಾವುದೇ ಬ್ಯಾಲೆನ್ಸ್ ಇಲ್ಲ, ಕೂತ್ಕೊಳ್ಳಿಕ್ಕೆ ಆಗುದಿಲ್ಲ, ನಡಿಲಿಕ್ಕೆ ಆಗುದಿಲ್ಲ. ಈ ಪೂರಕ ಒಂದಕ್ಕೊಂದು 2 ತೊಡೆಗಳು ಹೇಗೆ ಹೊಂದ್ಕೊಳ್ತವೆ, ವ್ಯವಹಾರ ಮಾಡುವವನು ಬರುವ ಗಿರಾಕಿ ಅಥವಾ ತನ್ನ ವ್ಯವಹಾರಸ್ಥನ ಪ್ರತಿರೋಧವಾದಂತ ಎದುರುಗಡೆ ಇರುವ ವ್ಯಕ್ತಿಗೆ ಈ ರೀತಿಯ ಹೊಂದಾಣಿಕೆಯಲ್ಲಿ ಇರಬೇಕು. ಜಗಳ ಮಾಡೋದಿಲ್ಲ, ನಿಷ್ಠುರ ಮಾಡೋದಿಲ್ಲ, ಅಥವಾ ಅವನಿಗೆ ಸಿಟ್ಟು ಬರುವಂತ ಮಾತನಾಡಬಾರ್ದು. ಇದು ವ್ಯಾಪಾರದ ಲಕ್ಷಣ. ಭಗವಂತನ ತೊಡೆ ಯಾವ ರೀತಿ ನಮ್ಮ ರೂಪವನ್ನು ದೇವರನ್ನು ನೋಡುವಾಗ ತೊಡೆ ಯಾವ ರೀತಿ ಒಂದಕ್ಕೊಂದು ದೇವರನ್ನು ರಕ್ಷಿಸ್ತಾ ಇದ್ದಾವೆ, ವ್ಯವಹಾರದ ದಾರಿನ ಆ ರೀತಿ ಹೊಂದಿಕೊಳ್ಳಿ ಅನ್ನೋದು ತೊಡೆಯಂತಿರಬೇಕು. ಗಿರಾಕಿ ಮತ್ತೆ ವ್ಯಾಪಾರ ಮಾಡುವವನ ಒಂದು ಸಂಬಂಧ ಆ ರೀತಿ ಇರಬೇಕು. ಹಾಗಿದ್ರೆ ಮಾತ್ರ ನಾವು ವ್ಯವಹಾರ ನಡೆಯುವಂತ, ಅದಕ್ಕೆ ತೊಡೆಯಂತಿರಬೇಕು. ಮತ್ತೆ ನೋಡಿ, ಇಲ್ಲಿ ಮತ್ತೊಂದು ವಿಶೇಷವಾದಂತ ವಿಚಾರ. ಹಿಂದಿನಿಂದ ಶೂದ್ರಾದಿಗಳು ಅಂತೇಳಿ ಏನಾದ್ರೂ ಜಾತಿ ಮಾಡಿದ್ರ ಹೇಳ್ತಾರೆ, ಆ ಜಾತಿ ಸುಳ್ಳದು. ನಿಜವಾಗಿ ಇದನ್ನ ತಪ್ಪು ಅಂತ ನಾನು ವಾದಿಸ್ತೇನೆ. ಪಾದದಲ್ಲಿ ಹುಟ್ಟಿದವರು ಶೂದ್ರಾದಿಗಳು ಅಂತ ಹೇಳಿದ್ದಲ್ಲ, ಪಾದದಂತಿರಬೇಕು ಶೂದ್ರಾದಿಗಳು. ಶೂದ್ರ ಅಂದ್ರೆ ಏನು? ಬೇರೆ ಹೊಲಸು ತಿನ್ನುವನು ಅಥವಾ ಬೇಡದಿದ್ದು ಮಾಡುವವನು ಶೂದ್ರ ಅಂತ ಹೇಳುವುದಿಲ್ಲ. ಅದಕ್ಕೆ ಸೂತ ಪುತ್ರ ಅಂತ ಹೇಳಿದ್ದಾರೆ, ಸೂತತ್ವ ಅಂತ ಹೇಳ್ತಾರೆ, ಶೂದ್ರ ಅಂತ ಹೇಳುವುದಿಲ್ಲ. ಶೂದ್ರ ಅಂದ್ರೆ ಶ್ರಮ ಪಡುವ ವ್ಯಕ್ತಿ ಅಂತ ಹೇಳುತ್ತೆ. ಯಾರು ಆಗ್ಬೋದು. ಈಗ ಬ್ರಾಹ್ಮಣನಾದವನು ಬೇಸಾಯ ಮಾಡಿದಾಗ ಶೂದ್ರ ಅಂತ ಹೇಳ್ತಾನೆ, ಅವ ಆ ರೀತಿಯಾಗಿ ಡೆಫಿನೇಷನ್ ನೀವು ಕೊಡ್ತೇನೆ. ಹೌದು, ಇದಕ್ಕೆ ನಿಜವಾಗಿ ಕೊಡ್ತೇನೆ. ಅವನೇ ಆದಂತ ನಿಯಮ ಉಂಟು, ಯಾವ ನಿಯಮವನ್ನು ಆಚರಿಸ್ತಾರೋ ಅದಕ್ಕೆ ಶೂದ್ರ ಅಂತ ಹೇಳ್ಬೋದೇ ಬಿಟ್ರೆ ಶೂದ್ರ ಅಂದ್ರೆ ಕೂಡಲೇ ಜಾತಿ ನಿಂದನೆ ಅಂತ ಬರುವುದೇ ಇಲ್ಲ ಅದರಲ್ಲಿ. ಯಾಕೆ ಕೇಳಿದ್ರು ನೋಡಿ, ಬಿಸಿಲಾಗಿರ್ಬೋದು, ಪಾದ ನಡೀತಾ ಇರ್ತದೆ, ಕಾಲು ಗಾಯ ಆಗ್ತದೆ ಅಂತ ನೋವಿದ್ರು ಅದನ್ನ ಆಧರಿಸ್ಕೊಂಡು ನಡೀತಾ ಇರ್ತದೆ. ಎಲ್ಲ ಒಂದು ವಿಚಾರದಲ್ಲೂ ತನ್ನ ಹೋರಾಟವನ್ನ ಮಾಡ್ತಾ ಇರ್ತಾನೆ. ಆ ಪಾದ ಅನ್ನುವಂಥದ್ದು ಎಷ್ಟೇ ಕಷ್ಟ ಆದ್ರೂ ತನ್ನ ನೋವನ್ನು ಸಹಿಸಿಕೊಂಡು ದೇವರನ್ನು ನಡೆಸುವಂಥದ್ದು, ಪ್ರಯತ್ನ ಪಡುವಂಥದ್ದು ಪಾದ. ಆದ್ರಿಂದ ಪಾದದಂತ ಇರಬೇಕು. ಶ್ರಮ ಪಡುವ ವ್ಯಕ್ತಿ ಬಿಸಿಲು ಅಂತಿರಬಾರ್ದು, ಮಳೆ ಅಂತಿರಬಾರ್ದು, ಚಳಿ ಅಂತಿರಬಾರ್ದು, ನಿದ್ರೆ ಅಂತ ಹೇಳಬಾರ್ದು. ತನ್ನ ಶ್ರಮ. ನಾವೀಗ ಹಗಲು ರಾತ್ರಿ ನಾನೇ ಕಷ್ಟಪಡ್ತಿರ್ತೇನೆ, ನಾನಿವತ್ತು ಯಾರೇ ಎಷ್ಟೇ ದೊಡ್ಡ ಜನ ಅಂತ ಹೇಳು, ಇಲ್ಲ ನಾನು ಶೂದ್ರಾದಿಯಲ್ಲಿ ಅಂತ ಹೇಳ್ತೇನೆ, ನಾನೊಬ್ಬ ಶೂದ್ರ ಅಂತೇನೆ. ಬಹುಶಃ ಅದೇ ಕಾರಣಕ್ಕಾಗಿ ಇದ್ದಿರ್ಬೋದು. ನಿಮ್ಮ ಮಾತಿಗೆ ಪೂರಕವಾಗಿ ತಾವು ಕೂಡ ಈ ಹಿಂದೆ ಹೇಳಿದ ಮಾತು ನನಗೆ ನೆನಪು ಬರ್ತಾ ಉಂಟು. ಪಾದ ತೊಳೆಯುವುದು ಕೂಡ ಅದೇ ವ್ಯಕ್ತಿ ಹೇಳ್ತಾರೆ. ಅದಕ್ಕೆ ಹೇಳಿದ್ದು ಶೂದ್ರ ಅಂದ್ರೆ ಅಷ್ಟು ಶ್ರೇಷ್ಠವಾದ್ದು, ಶ್ರಮ ಪಡುವುದಿಲ್ಲ. ಯಾರನ್ನೇ ನೋಡಿ ಪಾದ ತೊಳೆದು ಪೂಜೆ ಮಾಡಿ ಅಂತ ಹೇಳಿದ್ದು, ಮುಖ ತೊಳೆದು ಪೂಜೆ ಮಾಡಿ ಅಂತ ಯಾರಿಗೂ ಹೇಳಲಿಲ್ಲ. ಆ ಪಾದ ಅನ್ನೋದು ಶೂದ್ರಾದಿಗಳನ್ನ ಪ್ರಥಮದಲ್ಲಿ ಪೂಜೆ ಮಾಡು, ಇಡೀ ದೇಹ ಉಳಿತದೆ. ಇಡೀ ನಮ್ಮ ಬ್ರಹ್ಮಾಂಡ ಉಳಿಬೇಕು ಅಂತ ಆದ್ರೆ ಶ್ರಮ ಪಡುವ ವ್ಯಕ್ತಿ ಬೇಕು. ವ್ಯವಸಾಯ ಮಾಡ್ಬೇಕು, ಅದನ್ನ ದುಡಿಬೇಕು, ಊಟ ಮಾಡ್ಬೇಕು. ಮತ್ತೆ ಅದರಲ್ಲಿ ತುಂಬಾ ವಿಚಾರಗಳುಂಟು. ನಿನ್ನೆ ಒಬ್ಬರು ಚರ್ಚೆ ಮಾಡಿದ್ರು ನಂಗೆ, ಮಾಂಸಾಹಾರ ಮತ್ತೆ ಸಸ್ಯ, ಅದ್ರ ಬಗ್ಗೆ ಮತ್ತೆ ಬೇಕಾದಷ್ಟು ಮಾತಾಡ್ತೇನೆ ನಾನು. ಈಗ ಹಿಂಸೆ ಅಂತ ಬರುವುದಿಲ್ಲ ಅಲ್ಲಿ, ಮಾಂಸಾಹಾರವು ಹಿಂಸೆ ಅಂತ ಬರುವುದಿಲ್ಲ ಅನ್ನೋದ್ರ ಬಗ್ಗೆ ವಾದ ಮಾಡಲಿಲ್ಲ ನಾನು. ಸರಿ ಹೇಳಿದ್ದು ಬಹಳ ಒಳ್ಳೇದಾಯ್ತು. ಈ ಬಗ್ಗೆನೂ ಕೂಡ ಮತ್ತೆ ಮಾತಾಡೋಣ. ಈ ನಡುವೆ ಒಂದು ಚಿಕ್ಕ ವಿರಾಮವನ್ನ ಪಡೆದುಕೊಳ್ಳೋಣ. ಮೈಸ್ ಕಂಪ್ಯೂಟರ್ ಶಿಕ್ಷಣ ಸಂಸ್ಥೆ, ಕಂಪ್ಯೂಟರ್ ಶಿಕ್ಷಣ ಭವಿಷ್ಯದ ಆಶಾ ಕಿರಣ. ಇದೀಗ ಗೋಳೆಂಗಡಿ ಪರಿಸರದಲ್ಲಿ ವ್ಯವಸ್ಥಿತ ಕಂಪ್ಯೂಟರ್ ಶಿಕ್ಷಣ ಕೇಂದ್ರ, ಎಲ್ಲಾ ರೀತಿಯ ಕೋರ್ಸುಗಳು ಲಭ್ಯ. ಶಾಲಾ ಕಾಲೇಜು ವಿದ್ಯಾರ್ಥಿಗಳಿಗೆ 10% ರಿಯಾಯಿತಿ. ಯಾವುದೇ ಕೋರ್ಸಿನ ಮೊತ್ತವನ್ನು ಮುಂಗಡವಾಗಿ ಒಮ್ಮೆಲೆ ಪಾವತಿಸಿದಲ್ಲಿ ಆಕರ್ಷಕ ಡಿಸ್ಕೌಂಟ್. ಹಿಂದೆ ಭೇಟಿ ನೀಡಿ ಆರ್ಕೆ ಕಂಪ್ಯೂಟರ್ ಎಜುಕೇಶನ್, ಗೋಳೆಂಗಡಿ. ಪ್ರೊಪ್ರೈಟರ್ ರೋಹಿತ್ ಕುಮಾರ್ ಶೆಟ್ಟಿ ಹೆಬ್ರಿ. ಮೊಬೈಲ್ 9880190993. ವಿರಾಮದ ಬಳಿಕ ಮತ್ತೆ ಸ್ವಾಗತವನ್ನ ಕೋರ್ತಾ ಇದ್ದೇನೆ. ನಾವು ಅಶೋಕ್ ಶೆಟ್ಟಿ ಅವರ ಜೊತೆಗೆ ಮಾತಾಡ್ತಾ ಪಾತ್ರಿಗಳ ವಿಷಯವಾಗಿ ಮಾತಾಡ್ತಾ ಹಾಗೆ ವರ್ಣಗಳ ಬಗ್ಗೆ ಬಂದ್ವಿ ಸರ್. ಆದ್ರೂ ಕೂಡ ಕೆಲವು ಸಮಸ್ಯೆಗಳು ಇಲ್ಲಿ ಕಾಡ್ತಾ ಉಂಟು. ಏನಂತ ಹೇಳಿದ್ರೆ ಜಾತಿ ಇಲ್ವೇ ಇಲ್ಲ ಅಂತ ಹೇಳ್ತೀರಾ? ಯಾಕಂತ ಹೇಳಿದ್ರೆ ವರ್ಗಗಳು ಸರಿ, ಈಗ ವರ್ಗಗಳಲ್ಲಿ ಈಗ ಬ್ರಾಹ್ಮಣ ಒಂದು ವರ್ಗಕ್ಕೆ ಸಂಬಂಧಪಟ್ಟ ಹಾಗೆ ಪೂಜಾದಿ ಕಾರ್ಯಗಳನ್ನ ಮಾಡುವಂಥದ್ದು. ಆದ್ರೆ ಶೂದ್ರಾದಿಗಳಿಗೆ ಸಂಬಂಧಪಟ್ಟ ಹಾಗೆ ನೀವು ಬೇರೆ ಬೇರೆ ವೃತ್ತಿಗಳಲ್ಲಿ ಬರ್ತವೆ. ಅದು ಆ ವೃತ್ತಿಗಳು ಸಾಮಾನ್ಯವಾಗಿ ಶೂದ್ರಾದಿ ವರ್ಗಕ್ಕೆ ಮೀಸಲಾಗಿವೆ. ಅದು ನೇಕಾರಿಕೆ ಇದ್ದಿರ್ಬೋದು, ಕುಂಬಾರಿಕೆ ಇದ್ದಿರಬಹುದು, ಅಥವಾ ಬೇರೆ ಬೇರೆ ಇರುವಂತದ್ದು. ಯಾಕೆ ಅದು ಶೂದ್ರಾದಿ ವರ್ಗಕ್ಕೆ ಬಂದಿರುವಂತದ್ದು? ಈಗ ಬ್ರಾಹ್ಮಣ ವರ್ಗದಲ್ಲಿ ಈಗ ಪೂಜೆ ಮಾಡುವಂಥದ್ದು ಕೂಡ ಒಂದು ಕೆಲಸ ಅಂತ ಹೇಳಿ ಯಾಕೆ ಅದು ಬಂದಿಲ್ಲ?
ಈ ಬಗ್ಗೆ. ಸರಿ, ಅಲ್ಲಿ ನಾವು ಹೇಳುವುದೇನು ಕೇಳಿದ್ರೆ ನೋಡಿ, ದೇವರನ್ನ ಪೂಜಿಸುವ ಪರಿಶುದ್ಧನಾಗಿರ್ಬೇಕು. ಸರಿ, ಅದು ಜಾತಿಯ ವಿಂಗಡಣೆಯಲ್ಲಿ ಅಲ್ಲ. ಪೂಜೆ ಯಾರು ಮಾಡಬಹುದು ದೇವರನ್ನ. ಈಗ ನೋಡಿ, 2 ನಿಯಮವನ್ನ ಪ್ರತಿಷ್ಠಾಪನೆಯ ಕ್ರಮವನ್ನು ಇಟ್ಟಿದ್ದಾರೆ, ವೇದೋಕ್ತ ಪುರಾಣೋಕ್ತ ಅಂತ. ವೇದೋಕ್ತ ಅಂದ್ರೆ ಮಂತ್ರದಲ್ಲಿ ಪೂಜೆ ಮಾಡುವಂತ, ಈ ಪುರಾಣೋಕ್ತ ಅಂದ್ರೆ ರಾಶಿ ಪೂಜೆ ಮಾಡುವಂತಹದ್ದು. ಅಂದ್ರೆ ಪುರಾಣೋಕ್ತ ಅಂತ ಅಂದ್ರೆ ಈ ಎಲ್ಲಾ ಜಾತಿಯವರು, ಈಗ ನೋಡಿ ಬ್ರಾಹ್ಮಣರು ಕೆಲವರೆಲ್ಲ ವಾದ ಮಾಡ್ತಾರೆ ನನ್ನ ಹತ್ರ, ನೋಡಿ ಭಟ್ರು ಅಲ್ಲ ಶಾಸ್ತ್ರ ಮಾಡ್ತಾರೆ, ಮೊನ್ನೆ ಮುಟ್ಟಿದಾಗ ಮುಟ್ಬಾರ್ದು ಅಂತಿದ್ರು, ಈಗ ಮುಟ್ಬೇಕು ಅಂತಾರೆ. ಅರ್ಥ ಮಾಡ್ಕೊಳ್ಬೇಕು ನಾವು, ತಪ್ಪಲ್ಲ ಅವ್ರು ಹೇಳುದು, ಬ್ರಾಹ್ಮಣ ಆ ಮಾತು ಹೇಳುದು ತಪ್ಪಲ್ಲ. ವೇದೋಕ್ತ ಪ್ರತಿಷ್ಠೆ ಆಗುವಾಗ ಇತರ ಮಲಿನವಾದಂತ ವ್ಯಕ್ತಿ ಆ ಬ್ರಾಹ್ಮಣನನ್ನ ಸ್ಪರ್ಶಿಸಿದ್ರೆ ಪುನಃ ಸ್ನಾನ ಮಾಡಿ ಪರಿಶುದ್ಧನಾಗಿ ಮಡಿಯನ್ನು ಹುಟ್ಟು ಪೂಜೆ ಮಾಡ್ಬೇಕು. ಪುರಾಣೋಕ್ತಕ್ಕದಿಲ್ಲ. ಈಗ ದೈವ ಮತ್ತೆ ದೇವರು ಹೇಳಿದೆ ನೋಡಿ ಹಾಗೆ. ವೇದೋಕ್ತ ಅನ್ನೋದು ಹಾಲು ಹಣ್ಣಿನಿಂದ ಪೂಜಿಸುವಂತ ದೇವರಿಗೆ ವೇದೋಕ್ತವಾಗಿ ಬ್ರಾಹ್ಮಣರು ಪ್ರತಿಷ್ಠಾಪನೆ ಮಾಡುವಾಗ ಇತರ ಮಲಿನ ಆದಂತ ವ್ಯಕ್ತಿಯವರನ್ನ ಸ್ಪರ್ಶಿಸಿ ಶುದ್ಧ ಆಗ್ಬೇಕು, ಆದ್ರಿಂದ ಮುಟ್ಟಬೇಡಿ. ಪುರಾಣೋಕ್ತ ಪ್ರತಿಷ್ಠೆ ಅಂತ ಉಂಟು. ನಾವು ಯಾಕೆ ಈಗ ಪುರಾಣೋಕ್ತ ಪ್ರತಿಷ್ಠೆ ನಮ್ಮಲ್ಲಿ ನಾವು ಮಾಡ್ಬೋದು, ಮಾಡಬಾರ್ದಂತ ಆಕ್ಷೇಪ ಇಲ್ಲ. ಆದ್ರೆ ಅದಕ್ಕೆ ಆದಂತ ಮಂತ್ರ ತಂತ್ರಗಳು ನಮಗೆ ಗೊತ್ತಿರ್ಬೇಕು. ನಮಗ್ ಗೊತ್ತಿಲ್ಲದೆ ಇರುವುದರಿಂದ ನಮಗೆ ಆ ವಿದ್ಯೆಯನ್ನ ಬ್ರಾಹ್ಮಣರು ಕೊಡುವುದರಿಂದ ಬ್ರಾಹ್ಮಣರು ಪುರಾಣೋಕ್ತವಾಗಿ ಪ್ರತಿಷ್ಠೆಯನ್ನ ಮಾಡ್ತಾರೆ. ಮತ್ತೆ ಈ ಉದ್ಯೋಗಗಳು ಜಾತಿಯಲ್ಲಿ ಬಂದದ್ದಲ್ಲ. ಯಾವ ಜಾತಿಯವನು ಯಾವ ಉದ್ಯೋಗವನ್ನು ಮಾಡಬಹುದು, ಯಾವ ಜಾತಿಯನ್ನು ಯಾವ ಉದ್ಯೋಗ ಮಾಡಬಹುದು. ಈಗ ಮೊದಲು ಇಂಥ ವರ್ಗದವರು ಇಂಥ ಜಾತಿಯವರು ಈಗ ಅದು ಜಾತಿ ಅಂತ ಹೇಳಲಿಲ್ಲ. ಅಲ್ಲಿ ತುಂಬಾ ಬುದ್ಧಿವಂತರು ನಮ್ಮ ಹಿಂದಿನ ಒಂದು ಪುರಾಣದಲ್ಲಿ ನೋಡಿ ಬಳಿ ಅಂತ ಮಾಡಿದ್ರು. ಹೌದು, ಬಳಿ ಅನ್ನುವಂಥದ್ದು ಈ ರಕ್ತಗತವಾದಂತ ಸಂಬಂಧಗಳನ್ನು ತೋರಿಸ್ತದೆ. ಸರಿ 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 ಸರಿ. ಈ ರಕ್ತಗತ ಸಂಬಂಧ ಆವತ್ತಿನ ಕಾಲದಲ್ಲಿ ಬ್ಲಡ್ ಟೆಸ್ಟಿಂಗ್ ಅಥವಾ ರಕ್ತ ಸಂಬಂಧಗಳು ಎರಡೇ ಒಂದೇ ಆದ್ರೆ ಅದರಿಂದ ಸಂತಾನ ಪ್ರಾಪ್ತಿಯಾದಲ್ಲಿ ಅಂಗವಿಕಲರು ಹುಟ್ಟಬಹುದು ಅಂತ. ಹಾಗೆ ಈ ಪಂಗಡಗಳನ್ನ ಮಾಡಿದ್ರು ನೋಡಿ. ಈಗ ಕುದುರೆ ವರ್ಗದಲ್ಲಿ ಕತ್ತೆನ ತಂದಿಟ್ರೆ ಕತ್ತೆ ನಿಲ್ಲುವುದಿಲ್ಲ. ಅದೇ 10 ಕುದುರೆಗಳು ನಿಂತು ಅಂತಾರೆ, ಒಂದು ಕುದುರೆ ಹೋಗ್ತಿರುವಾಗ ತಕ್ಷಣ ನೋಡಿ ಹತ್ರ ಬರುತ್ತೆ. ಈ ಮನುಷ್ಯನ ವರ್ಗದಲ್ಲೂ ಹಾಗೆ ರಕ್ತ ಗುಣಗಳು ಅಂತ ಇರ್ತದೆ. ಬಹುಶಃ ಅದಕ್ಕೆ ಪೂರಕವಾಗಿ ಹೇಳೋದಿದ್ರೆ ಬೇರೆ ಬೇರೆ ಜಾತಿಯವರು ಕೂಡ ಒಂದೇ ಬಳಿಯಾಗಿರುವಂತ ಅದು ಇರ್ತದೆ. ಇದು ನಿಮ್ಗೆ ಪುರಾಣದಲ್ಲೂ ಚೆನ್ನಾಗಿ ಸಿಗುತ್ತೆ. ನಿಮಗೆ ಎರಡು ಸನ್ನಿವೇಶವನ್ನು ತೋರಿಸ್ತೇನೆ. ಈಗ ಇಂಪಾರ್ಟೆಂಟ್ ಜಸ್ಟ್ ಎಲ್ಲಿ ಕೇಳಿದ್ವಿ ಅಲ್ಲಿ ನೋಡಿ, ಮಧುಕರ್ಟವರು ಅಂತ ನಮ್ಮ ಪುರಾಣದ ಪ್ರಥಮದಲ್ಲಿ ಹುಡ್ತಾರೆ. ಆ ಮಧುಕರ್ಟವರಿಬ್ರು ಆ ಭೂಮಿ ಮೇಲೆ ಹುಟ್ಟಿದ ತಕ್ಷಣ, ಅಲ್ಲಿ ಆ ಜಲರಾಶಿಯಲ್ಲಿ ಹುಟ್ಟಿದ ಭೂಮಿಯಲ್ಲ, ಜಲರಾಶಿಯಲ್ಲಿ ಹುಟ್ಟಿದ ತಕ್ಷಣ ಅವರನ್ನು ಅವರು ಹೊಂದ್ಕೊಳ್ತಾರೆ. ಅಲ್ಲಿ ಯಾರು ಹೊಂದಿಸಿಕೊಡ್ಲಿಲ್ಲ, ಅವರನ್ನ ಪ್ರೀತಿಸ್ಲಿಲ್ಲ. ಹೇಗೆ ಹೊಂದಾಣಿಕೆ ಬಂತು? ಅವರಿಬ್ಬರಲ್ಲಿರುವಂತ ರಕ್ತ ಗುಣಗಳು, ಅವ್ರ ಮುಖದಲ್ಲಿರುವಂತಹ ಪ್ರಭೇದಗಳು, ಅಂದ್ರೆ ಆ ಒಂದು ಚರ್ಮದ ಒಂದು ಸಂಬಂಧಗಳು ಒಂದನ್ನೊಂದು ಆಕರ್ಷಿಸುತ್ತೆ. ಇದಕ್ಕೆ ಇವತ್ತಿನ ನಮ್ಮ ನೆಂಟಸ್ಗೆ ಈ ಸಂಬಂಧ ಅಂತಾನು ಬರುತ್ತೆ. ಅದಕ್ಕೆ ಅದ್ರ ಬಗ್ಗೆ ನಾನು ಬೇಕಾದಷ್ಟು ಮಾತಾಡ್ತೇನೆ. ಈ ಗಂಡು ಹೆಣ್ಣು ಒಂದಕ್ಕೊಂದು ಸಂಬಂಧ ಆಗುದು ಹೇಗೆ, ಮದುವೆ ಆಗುದು ಹೇಗೆ, ಅದು ಸಂಬಂಧಗಳು ಒಡೆದು ಹೋಗ್ಲಿಕ್ಕೆ ಕಾರಣ ಏನು, ಆ ಮದುವೆ ಹೊಂದ್ಕೊಂಡಿರ್ಲಿಕ್ಕೆ ಕಾರಣ ಏನು, ಒಂದು ರೂಪ ಅಂತ ಹೆಣ್ಣನ್ನ ರೂಪ ಇಲ್ಲದಂತ ಗಂಡು ಮದುವೆ ಆಗ್ಲಿಕ್ಕೆ ಕಾರಣ ಏನು, ಇದ್ರ ಬಗ್ಗೆ ನಾನು ತುಂಬಾ ಮಾತಾಡ್ತೇನೆ. ಇದ್ರ ಬಗ್ಗೆ ಸ್ವಲ್ಪ ನಾನು ಮನನ ಮಾಡಿದ್ದೇನೆ. ತಪ್ಪಿದ್ರೆ ಒಪ್ಕೊಳ್ತೇನೆ. ತಪ್ಪು ಅಶೋಕ್ ಶೆಟ್ಟಿ ಹೇಳಿ, ನಿಮ್ಗೆ ಗೊತ್ತಿದ್ದು ಹೇಳಿ ಅಂತ ಹೇಳುವ ಮನ. ಒಬ್ಬನೇ ಬುದ್ಧಿ ಅಂತ ಅಲ್ಲ, ಇಲ್ಲಿ ಯಾರು ಒಬ್ರು ಬುದ್ಧಿವಂತರ ಆಗುವುದಿಲ್ಲ. ಖಂಡಿತ ಖಂಡಿತ. ಅದ್ರ ಬಗ್ಗೆ ನಾವೇನೋ ದೊಡ್ಡ ಬುದ್ಧಿವಂತ ಅಂತಿಲ್ಲ. ನಿಮ್ಮ ವಿಚಾರಗಳನ್ನ ಹೇಳಿಕೊಳ್ಳಿಕ್ಕೆ ಒಂದು ಅವಕಾಶವನ್ನ, ವೇದಿಕೆ. ಹೌದು, ನೀವು ಹೆಬ್ರಿ ನ್ಯೂಸ್ ನಲ್ಲಿ ಗುರುತಿಸಿ ನಮ್ಗೊಂದು ಅವಕಾಶ ಕೊಟ್ಟಿದೆ. ನನಗೆ ಇಂತ 10 ಜನ ಮೊದಲು ಹೇಳಿದ್ರು, ಅಶೋಕ್ ಶೆಟ್ಟಿ ನಿಮ್ಮ ಹತ್ರ ಇರುವಂತ ಇದ್ದನ್ನು ಹೊರಗಡೆ ಪ್ರಕಟಪಡಿಸಿದ್ರೆ 100 ಜನಕ್ಕೆ ಅನುಭವ ಆಗ್ತದೆ, ಮತ್ತೆ ಬರೀನಿ ಅಂತ. ನಾನು ಬರುವ ಅಭ್ಯಾಸ ಇಲ್ಲ. ನಾನು ಕಲ್ತದ್ದೇ ಒಂದು 8ನೇ ಕ್ಲಾಸ್ ಪಾಸ್ ಮಾಡ್ಕೊಂಡು ನಾನೇ ಅನುಭವ ಎನ್ನುವಂಥದ್ದು ತುಂಬಾ. ನಾನೇ ಓದ್ಬೇಕು, ನಿಮ್ಗೂ ಓದಕ್ ಆಗುದಿಲ್ಲ, ಆದ್ರೆ ನಾನು ಬರೆಯುವುದಿಲ್ಲ ಅಂತವ. ಆದ್ರೆ ಗೊತ್ತಿದ್ದನ್ನೇ ಹೇಳ್ಬೋದು, ಯಾರು ಹೇಳ್ಬೋದು. ಅದಕ್ಕಾಗಿ ನೀವು ನನ್ನನ್ನು ಗುರುತಿಸಿದ್ರಿ, ನಿಮ್ ಬಗ್ಗೆ ನಾನು ತುಂಬಾ ಖುಷಿ ಪಡುವಂತದ್ದು. ಯಾಕಂದ್ರೆ ಇದು ನನ್ನದಲ್ಲ, ಈ ಪ್ರಯತ್ನ ನಿಮ್ಮದು, ಸಾರ್ವಜನಿಕರಿಗೆ ಕೊಡ್ತಾ ಇರುವಂತದ್ದು. ಅದಕ್ಕೆ ಖಂಡಿತ ದೇವರು ನಿಮ್ಗೆ ಆಶೀರ್ವಾದ ಒಳ್ಳೇದು ಕೊಡ್ತಾನೆ ಅನ್ನೋ ಭರವಸೆ ನನಗಿದೆ. ಅಂದ್ರೆ ನಿಮ್ಮ ಅಭಿಪ್ರಾಯವನ್ನು ನೀವು ಹೇಳ್ಕೊಳ್ತಿದ್ದೀರಿ, ಅದನ್ನ ವಿಮರ್ಶೆ ಮಾಡುವವರು ನಾನು. ಈ ಬಾರಿಯೂ ಕೂಡ ಒಂದಷ್ಟು ಪತ್ರಗಳು ಬಂದಿವೆ. ನಾನು ಅದ್ರ ಬಗ್ಗೆ ಮಾತಾಡ್ಲಿಕ್ಕೆ ಹೋಗ್ಲಿಲ್ಲ, ಯಾಕಂತಂದ್ರೆ ಕೆಲವು ಪ್ರಶ್ನೆಗಳನ್ನು ಕೂಡ ಕೇಳಿದ್ದಾರೆ. ನಾನು ಅದಕ್ಕೆ ಕೆಲವು ಡ್ರಾಫ್ಟ್ ಗಳನ್ನು ಮಾಡ್ತಾ ಇದ್ದೇನೆ. ಕೆಲವು ಪ್ರಶ್ನೆಗಳು ರಿಪೀಟ್ ಆಗಬಾರ್ದು ಅನ್ನೋ ಕಾರಣಕ್ಕಾಗಿ ಮುಂದಿನ ಒಂದು 4-5 ಸಂಚಿಕೆಗಳ ನಂತರದಲ್ಲಿ ವೀಕ್ಷಕರ ಪ್ರಶ್ನೆಗಳನ್ನು ಕೂಡ ನಾನು ಪಡೆದುಕೊಳ್ತೇನೆ. ಅದಕ್ಕಿಂತ ಮೊದಲು ಕೆಲವು ನಮ್ಮ ನಿಶ್ಚಿತವಾಗಿರುವಂತಹ ಪ್ರಶ್ನೆಗಳೇನಿವೆ ಅದನ್ನ ನಾನು ತಮ್ಗೆ ಕೇಳ್ತಾ ಇರ್ತೇನೆ. ಸರ್, ಓಕೆ, ನಾವೀಗ ಹೊಂದ್ಕೊಳ್ತಾರೆ. ಜೊತೆಗೆ ನೋಡಿ, ಒಂದು ಕುರುಕ್ಷೇತ್ರದಲ್ಲಿ ನಮಗೂ ಗೊತ್ತಾಗುತ್ತೆ. ಈಗ ಅಭಿಮನ್ಯು ಒಬ್ಬ ಕುರುಕ್ಷೇತ್ರದಲ್ಲಿ ಯುದ್ಧ ಮಾಡಿ ಕೊನೆ ಹಂತದಲ್ಲಿ ಗುರುಗಳಾದಂತಹ ದ್ರೋಣಾಚಾರ್ಯರು ಹೇಳ್ತಾರೆ, ಅಲ್ಲಿ ಕರ್ಣನ ಹತ್ರ ಹೇಳ್ತಾರೆ, ಕರ್ಣ ಅವನ
ಬಿಲ್ಲನ್ನ ಮುಕ್ಕಡಿ ಮಾಡು ಅಂತ ಹೇಳ್ತಾರೆ. ಆವಾಗ ನೋಡಿ ಅಲ್ಲಿ ಕರ್ಣನಿಗೆ ಪ್ರೀತಿ ಬರುತ್ತೆ. ಅಯ್ಯೋ ಅದು ಸರಿಯಲ್ಲ, ಅಧರ್ಮ ಅಲ್ವಾ ಗುರುಗಳೇ, ಎಂತೆಂತ ಕೃತ್ಯಗಳನ್ನ ಹೇಳಿದ ತಕ್ಷಣ ಮಾಡಿದಂತ ಕರ್ಣ ಆ ಸಂದರ್ಭವನ್ನು ಅಲ್ಲಿ ಪ್ರೀತಿಸ್ತಾನೆ. ಹೇ ಕೃತ್ಯ, ನಿಮ್ಮಂತ ಗುರುಗಳಿಗೆ ಇದು ಅಲ್ಲಿ ನಾವು ಇದನ್ನ ಗೊತ್ತಿದ್ದವ್ರು ಸ್ವಲ್ಪ ಹಿಂದೆ ಪುರಾಣಗಳ ಬಗ್ಗೆ ಆಲೋಚನೆ ಮಾಡ್ಬೇಕಾಗ್ತದೆ. ಯಾಕೆ ಕೇಳಿದ್ರೆ ಈ ಕರ್ಣನು ಆವತ್ತಿನ ಜನ್ಮದವನಲ್ಲ. ಹಿಂದೆ ದಂಭೋದ್ಭವ ಅನ್ನುವಂತ ಒಬ್ಬ ರಾಕ್ಷಸ ಸಹಸ್ರ ಕವಚ ವರಾನ್ವಿತವ ನರನಾರಾಯಣರಿಂದ ಅವನ ಕವಚಗಳನ್ನ ಒಡೆಸಿಕೊಂಡು ಕೊನೆಯ ಒಂದು ಕವಚ ಇರುವಾಗ ಸೂರ್ಯನ ಆಶ್ರಯವನ್ನು ಪಡಿತಾನೆ. ಆಶ್ರಯ ಕೊಟ್ಟಂತ ವ್ಯಕ್ತಿಯನ್ನು ಕೊಲ್ಲಬಾರದು ಅನ್ನುವಂತ ನಿಯಮದಲ್ಲಿ ಸೂರ್ಯ ಕರ್ಣನಿಗೆ ಆಶ್ರಯವನ್ನು ಕೊಟ್ಟು ಮುಂದೆ ಕರ್ಣನಾಗಿ ಹುಟ್ಟುತ್ತಾನೆ. ಆವಾಗ ನೀನು ಸಂಹಾರ ಮಾಡುವುದು ಈ ನರನಾರಾಯಣರಿಗೆ ಆಜ್ಞೆ ಮಾಡಿರ್ತಾನೆ. ಆ ನರನಾರಾಯಣರೇ ಕೃಷ್ಣಾರ್ಜುನ ಅಂತ ನಾವು ಹೇಳ್ತೇವೆ. ಅಂತ ಒಂದು ರಕ್ಕಸ ಕುಲದಲ್ಲಿ ಹುಟ್ಟಿದ ಕರ್ಣನಿಗೂ ಈ ಕಾಲನೇಮಿ ಅನ್ನುವ ಒಬ್ಬ ರಾಕ್ಷಸ ಅಷ್ಟಲಕ್ಷ್ಮಿಯರನ್ನ ವಿಷ್ಣು ವಶ ಮಾಡಿದ್ದಾನೆ ಅಂತೇಳಿ ಕಾಲನೇಮಿ ಯುದ್ಧ ಮಾಡ್ತಾನೆ ಅಲ್ಲಿ ವಿಷ್ಣು ಹತ್ರ. ಆವಾಗ ವಿಷ್ಣು ಏನ್ ಮಾಡಿರ್ತಾನೆ, ಕಾಲನೇಮಿಯನ್ನು ಸಂಹಾರ ಮಾಡುವಾಗ ಜನ್ಮ ಜನ್ಮಾಂತರದಲ್ಲಿ ನಿನ್ನ ವೈರಿಯಾಗಿ ಹುಟ್ಟಿ ನಿನ್ನನ್ನು ಸಂಹರಿಸ್ತೇನೆ ಅಂತ ಹೇಳಿರ್ತಾನೆ ಕಾಲನೇಮಿ ಸಾಯುವಾಗ. ಸಾಯುವ ಸಂದರ್ಭದ ದ್ವೇಷ ಈ ಮಾಂಸಾಹಾರಕ್ಕೆ ಸಂಬಂಧ ಬರುತ್ತಲ್ಲಿ ವಿಚಾರಗಳನ್ನ ಅದು ಕೊಡ್ಬೇಕಾಗ್ತದೆ. ಆ ಪ್ರಾಣೋತ್ಕರಣ ಸಂದರ್ಭದಲ್ಲಿ ಹೇಳಿದ ಮಾತಿನಿಂದ ಎರಡನೇ ಅವ ಏನಾಗಿರ್ತಾನೆ ಕೇಳಿದ್ರೆ ಅಲ್ಲಿ ಒಂದು ಮೊದಲು ಕಂಸ ಆಗಿ ಹುಟ್ಟುತ್ತಾನೆ. ಕಂಸ ಆಗಿ ಹುಟ್ಟಿದಾಗ ಕೊಲ್ಲುಕ್ ಆಗುದಿಲ್ಲ. ನಂತರ ಅಭಿಮನ್ಯು ಆಗಿ ಹುಟ್ಟಿದಾನೆ ಕಾಲನೇಮಿಯ 3ನೇ ಜನ್ಮದಲ್ಲಿ. ಅಲ್ಲಿ ಏನಾಗಿದ್ರೆ ಕೇಳಿದ್ರೆ ಪೂರ್ವತ ನೋಡಿದಾಗ ಇವನು ರಾಕ್ಷಸ, ಅವನು ರಾಕ್ಷಸ. ಸರಿ, ಬಹುಶಃ ಕೃಷ್ಣ ಅದನ್ನ ಗುರುತಿಸಿದ್ದಾನೆ. ಹೌದು, ಪವಾಡ ಪುರುಷ ಅಂತ ಹೇಳುದು ಕೃಷ್ಣ ದೇವರು ಅಂತ ಹೇಳುವಂತ ಆಧಾರ ಅಷ್ಟೇ. ಮನುಷ್ಯನ ಮನಸ್ಥಿತಿಯನ್ನು ಅರ್ಥ ಮಾಡಿಕೊಳ್ಳುವ ವ್ಯಕ್ತಿ ಯಾರು ದೇವರಾಗ್ತಾನೆ. ಸರಿ 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 ಸರಿ. ಮತ್ತೊಬ್ಬನ ವ್ಯಕ್ತಿ ಅಲ್ಲಿ ಇಬ್ಬರಲ್ಲೂ ರಾಕ್ಷಸತ್ವ ಇದ್ದಿದ್ದು. ಆ ರಾಕ್ಷಸತ್ವದ ಪೂರ್ವವರ್ಜಿತವಾದಂತ ಸಂಬಂಧ ಅಲ್ಲಿ ಪ್ರೀತಿ ಹುಟ್ಟಿಸ್ತದೆ. ಅಯ್ಯೋ ಇದು ಸರಿ ಅಲ್ಲ, ಧರ್ಮ ಅಲ್ಲ. ಬೇರೆಯವ್ರ ಮೇಲೆ ಆ ಪ್ರೀತಿ ಬರ್ಲಿಲ್ಲ ಕರ್ಣನಿಗೆ. ಹೀಗೆ ನಮ್ಮ ಹಿಂದಿನವ್ರು ಏನ್ ಮಾಡಿದರೆ ಕೇಳಿದ್ರೆ, ಯಾರು ಯಾವ ಚಟುವಟಿಕೆಯಲ್ಲಿ ಯಾವ ಕೆಲಸದಲ್ಲಿ ಅವರು ಪ್ರವೀಣರಿರ್ತಾರೆ ಆ ಒಂದು ವರ್ಗದವರಿಗೆ ಈ ಉದ್ಯೋಗ. ಆ ವರ್ಗದವರಿಗೆ ಉದ್ಯೋಗ ಆದಾಗ ಎಲ್ಲಾ ಜಾತಿಯವರು ಉದ್ಯೋಗ ಮಾಡುದು ಅಂದ್ರೆ ಆ ಮನಸ್ಸಲ್ಲಿ ಆ ಮಕ್ಕಳಿಗೆ ಆ ಉದ್ಯೋಗ ನೋಡಿ. ಗುರುಗಳನ್ನು ನಾವು ಹಿಂದೆ ಗುರುತಿಸಿದ್ದೇವೆ. ಗುರುಗೆ ಗುರುತ್ವವನ್ನ ಬಲ್ಲವರು ಅಂತ ಹೇಳ್ತೇವೆ. ಗುರುತ್ವ ಅಂದ್ರೆ ಆಕರ್ಷಣೆಯನ್ನ ಬಲ್ಲವರು. 100 ಮಕ್ಕಳಿದ್ರೆ ನೀವು ಗುರುಗಳೇ. ನಿಮ್ಗೆ ನೀವೇ ನೋಡಿ, 100 ಮಕ್ಕಳಿದ್ರೆ ಒಬ್ಬೊಬ್ಬ ಮಗುವಿನ ಮನಸ್ಸಲ್ಲಿ ಯಾವ ಯಾವ ಕಾರ್ಯದಲ್ಲಿ ಯಾವ ವಿದ್ಯೆಯಲ್ಲಿ ಬುದ್ಧಿವಂತ ಅಂತ ನೀವು ಗುರುತಿಸ್ತೀರಿ. ಅದು ಗುರುತ್ವ ಒಂದು. ಎರಡನೇದಾಗಿ ಅಲ್ಲಿ ಅಷ್ಟು ಮಕ್ಕಳ ಮನಸ್ಸನ್ನು ನಿಮ್ಮತ್ತ ಸೆಳ್ಕೊಳ್ತೀರಿ ನೀವು ಹೇಳುವಾಗ. ಈ 2 ಗುರುತ್ವಗಳು, ಈ ಎಲ್ಲಾ ಶಕ್ತಿಗಳು ನಿಮ್ಮಲ್ಲಿರುವಾಗ ನಾವು ಗುರುತ್ವವನ್ನ ನಿಮ್ಮನ್ನ ಕಂಡು ಗುರು ನೀವೇ ದೊಡ್ಡವರು ಅಂತ ನಾವು ಕೈ ಮುಗಿತೇವೆ. ಗುರು ಅಂದ್ರೆ ದೊಡ್ಡದು, ಗುರುತ್ವ ಅಂದ್ರೆ ಆಕರ್ಷಿಸುವಂತಹದ್ದು ಅನ್ನೋದ್ರ ಬಗ್ಗೆ ನಾವು ಹೇಳ್ತೇವೆ. ಆ ಒಂದು ಸನ್ನಿವೇಶವನ್ನ ತಿಳಿದು ಹಿಂದೆ ನಮ್ಮ ರಾಜರ ಕಾಲದಲ್ಲಿ ಒಂದೊಂದು ವರ್ಗ, ಈಗ ಒಬ್ರು ಒಂದೇ ಸಲ ಎಲ್ಲ ಜಾತಿಯನ್ನು ಮಾಡಲಿಲ್ಲ. ಒಬ್ಬೊಬ್ಬ ಬುದ್ಧಿವಂತ ರಾಜ ಅಧಿಕಾರಕ್ಕೆ ಬಂದಂಗೂ ಒಂದೊಂದು ವಿಚಾರವನ್ನು ಒಂದೊಂದು ಉದ್ಯೋಗವನ್ನು ಎಲ್ಲ ಇದು ಮಾಡಿ ಪ್ರತ್ಯೇಕ ಪಂಗಡದವ್ರು ನೋಡು, ನೀವು ಮರ ಕೆಲಸ ಮಾಡಿದ್ರಿ, ಮಹಾ ಬುದ್ಧಿವಂತರು, ಬಡಿಗೆ ಕಲ್ತರಿ, ಒಳ್ಳೆ ಮರ ಹೇಗಿನ ಮರ ಕೊಟ್ಟರು ಹೇಗೂ ಚಂದ ಮಾಡಿ ತೋರಿಸಿದ ಆ ಒಂದು ವರ್ಗವೇ ಬೆಳೀತಾ ಬಂತು. ಅದೊಂದು. ನಾನು ಈ ಬಗ್ಗೆ ಇನ್ನೂ ಕೂಡ ಮಾತಾಡ್ತೇನೆ. ಕೆಲವು ಸಮಸ್ಯೆಗಳು ಇನ್ನೂ ಕೂಡ ಉಂಟು. ಯಾಕಂತ ಹೇಳಿದ್ರೆ ಒಂದು ಜಾತಿಯಲ್ಲಿ ಹುಟ್ಟಿದಂತಹ ಒಂದೇ ಮನೆಯಲ್ಲಿ ಬೇರೆ ಬೇರೆ ಒಂದು ವ್ಯಕ್ತಿತ್ವವನ್ನು ಪಡೆದಂತವ್ರು, ಬೇರೆ ಬೇರೆ ಟಚ್ ಇರುದಿಲ್ಲ. ಕೆಲವು ಕುಟುಂಬಗಳಲ್ಲಿ ಏನಾಗಿರ್ತದೆ ಅಂತ ಹೇಳಿದ್ರೆ ಯಕ್ಷಗಾನ ಕಲೆಯಲ್ಲಿ ಬಹಳ ಚೆನ್ನಾಗಿರ್ತಾರೆ. ಹೌದು. ಮತ್ತೆ ಕೆಲವರು ಸಂಗೀತದಲ್ಲಿ ಇದ್ದಿರ್ಬೋದು, ಮತ್ತೆ ಕೆಲವರು ಬಡಿ ಕೆಲಸದಲ್ಲಿ ಇದ್ದಿರ್ಬೋದು. ಅವರ ಒಂದು ಕೆಲಸಗಳೇ ಬೇರೆ ಆಗಿರ್ತದೆ. ಈ ಬಗ್ಗೆ ಮತ್ತೆ ಪುನಃ ನಾವು ಹಿಂದಿನ ವಿಷಯದ ಬಗ್ಗೆ ಅಂದ್ರೆ ಪಾತ್ರಿಗಳ ಒಂದು ವಿಷಯದ ಬಗ್ಗೆ ಇನ್ನೂ ಕೂಡ ಮಾತಾಡ್ಲಿಕ್ಕಿದೆ. ಅದನ್ನ ಮುಂದಿನ ಸಂಚಿಕೆಯಲ್ಲಿ ಮಾತಾಡೋಣ ಸರ್. ಈ ಕಾರ್ಯಕ್ರಮವನ್ನು ನಡೆಸಿಕೊಟ್ಟಿದ್ದಕ್ಕಾಗಿ ತಮಗೆ ಧನ್ಯವಾದಗಳು ಸರ್. ನಮಸ್ಕಾರ. ಸರಿ ವೀಕ್ಷಕರೇ, ಇನ್ನಷ್ಟು ವಿಷಯಗಳನ್ನ ಮುಂದಿನ ಸಂಚಿಕೆಯಲ್ಲಿ ತಿಳಿದುಕೊಳ್ಳೋಣ. ಈ ಸಂಚಿಕೆಯನ್ನು ಅಲ್ಲಿಗೆ ಮುಗಿಸ್ತಾ ಇದ್ದೇವೆ. ಧನ್ಯವಾದಗಳೊಂದಿಗೆ ನಿಮ್ಮ PV ಆನಂದ್ ಸಾಲಿಗ್ರಾಮ.